ನಾವು ಈಗ ಸಪ್ಲೈ ಮಾಡಿರೋ ಐಟಮ್ನ ಸ್ಟಾಕ್ ತಗೊಳ್ಳೋದು ಹೇಗೆ ಅನ್ನೋದನ್ನ ನೋಡೋಣ. ನೀವು MDM ಕ್ಯಾಲ್ಕುಲೇಟರ್ ಅಲ್ಲಿ ಲಾಗಿನ್ ಆಗಿದ್ದೀರಾ. ಈ ತರ ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ. ಲೆಫ್ಟ್ ಸೈಡ್ ಅಲ್ಲಿ ಸ್ಟಾಕ್ಸ್ ಅಂತ ಒಂದು ಲಿಂಕ್ ಕಾಣುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಬಟ್ ಈಗ ನೋ ಡಾಟಾ ಅಂತ ತೋರಿಸ್ತಾ ಇದೆ, ಅಂದ್ರೆ ಯಾವುದೇ ರೀತಿ ಸಪ್ಲೈ ಬಂದಿಲ್ಲ, ನಾನು ಸ್ಟಾಕ್ ತಗೊಂಡಿಲ್ಲ ಅಂತ ಹೇಳಿ. ಇಲ್ಲಿ ಬಲಭಾಗದಲ್ಲಿ ಎರಡು ಆಪ್ಷನ್ ಇದೆ, ಟ್ರಾನ್ಸಾಕ್ಷನ್ಸ್ ಮತ್ತೆ ಆಡ್ ಸ್ಟಾಕ್ ಅಂತ ಹೇಳಿ. ನೀವು ಮೊದಲು ಆಡ್ ಸ್ಟಾಕ್ ನ ಕ್ಲಿಕ್ ಮಾಡಿ, ಮತ್ತೆ ಒಂದು ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ಟ್ರಾನ್ಸಾಕ್ಷನ್ ಡೇಟ್ ಅಂತ ಇದೆ. ಯಾವ ಡೇಟ್ ಅಲ್ಲಿ ನೀವು ಸಪ್ಲೈನ ರಿಸೀವ್ ಮಾಡ್ಕೋತೀರಾ ಮತ್ತೆ ಯಾವ ಡೇಟ್ ಅಲ್ಲಿ ನೀವು ಸಪ್ಲೈಯನ್ನ ಬೇರೆ ಶಾಲೆಗಳಿಗೆ ಕೊಡ್ತೀರಾ ಅನ್ನೋದನ್ನ ಈ ಡೇಟ್ ಅನ್ನ ನೀವು ಮೆನ್ಷನ್ ಮಾಡಬೇಕು. ಈಗ ಮೊದಲು ನಾವು ಸ್ಟಾಕ್ ನ ರಿಸೀವ್ ಮಾಡ್ಕೋತಾ ಇದ್ದೀವಿ ಗೌರ್ಮೆಂಟ್ ಇಂದ ಅಂತ ತಿಳ್ಕೊಳ್ಳೋಣ. ಡೇಟ್ ನಾನೇನ್ ಮಾಡ್ತೀನಿ, ಲಾಸ್ಟ್ ಮಂತ್ ನವೆಂಬರ್ 30th ನಾನು ಮೆನ್ಷನ್ ಮಾಡಿದ್ದೀನಿ. ಇಲ್ಲಿ ಮೂರು ಆಪ್ಷನ್ ಇದೆ, ರಿಸೀವ್ಡ್ ಫ್ರಮ್ ಅಥವಾ ಟ್ರಾನ್ಸ್ಫರ್ಡ್ ಅಂತ ಇದೆ. ರಿಸೀವ್ಡ್ ಫ್ರಮ್ ಗೌರ್ಮೆಂಟ್ ಇಂದ ಸಪ್ಲೈ ಮಾಡ್ತಾರೆ, ಅದನ್ನು ರಿಸೀವ್ ಮಾಡ್ಕೋತೀನಿ. ಮತ್ತೆ ಕೆಲವೊಂದು ಸ್ಕೂಲ್ಗಳಿಂದ ನಮ್ಮಲ್ಲಿ ಸ್ಟಾಕ್ ಇಲ್ಲ ಅಂದಾಗ ಬೇರೆ ಶಾಲೆಗಳಿಂದ ಸಾಲ ತಗೋತೀವಿ, ಮತ್ತೆ ಆ ಸಾಲವನ್ನ ವಾಪಸ್ಸು ಸಹ ಕೊಡ್ಬೇಕಾಗತ್ತೆ. ಆಗ ಟ್ರಾನ್ಸ್ಫರ್ಡ್ ಸ್ಕೂಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಎಷ್ಟನ್ನ ನೀವು ಆ ಶಾಲೆಗಳಿಗೆ ಕೊಡ್ಬೇಕು ಅನ್ನೋದನ್ನ ಈ ಮೂರು ಆಪ್ಷನ್ ಅಲ್ಲಿ ನಾವು ತೋರಿಸಿದೀವಿ. ಫಸ್ಟ್ ನಾವು ರಿಸೀವ್ಡ್ ಫ್ರಮ್ ಗೌರ್ಮೆಂಟ್, ಇಲ್ಲಿಂದ ಸಪ್ಲೈ ಮಾಡ್ತಾ ಇದ್ದಾರೆ ಗೌರ್ಮೆಂಟ್, ಅದನ್ನ ನಾವು ರಿಸೀವ್ ಮಾಡ್ಕೋತಾ ಇದೀವಿ. ಏನೇನು ಸಪ್ಲೈ ಮಾಡ್ತಾ ಇದ್ದಾರೆ, ಸೇಮ್ ಕ್ಯಾಟಗರಿ, ಮೂರು ಕ್ಯಾಟಗರಿ ಇದೆ. ಮಿಲ್ಸ್ ನ ರಿಸೀವ್ ಮಾಡ್ತಾರೆ. ಮಿಲ್ಸ್ ಅಲ್ಲಿ ಏನೇನು ರಿಸೀವ್ ಮಾಡ್ತಾರೆ ಅಂತ ನೋಡೋಣ. ಮಿಲ್ಸ್ ಅಲ್ಲಿ ರೈಸ್, ದಾಲ್, ಆಯಿಲ್, ವೀಟ್ ನ ಅವರು ಸಪ್ಲೈ ಮಾಡ್ತಾರೆ ಗೌರ್ಮೆಂಟ್ ಇಂದ. ಮೊದಲು ರೈಸ್ ನ ನಾನು ಸ್ಟಾಕ್ ತಗೋತಾ ಇದ್ದೀನಿ. ಕ್ಲಾಸ್ ಗ್ರೂಪ್ 1 to 5 ನ ಸೆಲೆಕ್ಟ್ ಮಾಡ್ಕೊಂಡು ಎಷ್ಟು ಬಂತು, ಗೌರ್ಮೆಂಟ್ ನಮ್ಗೆ ಎಷ್ಟು ಸಪ್ಲೈ ಮಾಡೋದು, ಒಂದು 80 kg ಸಪ್ಲೈ ಮಾಡಿದ್ದಾರೆ ಆ ಡೇಟ್ ಅಲ್ಲಿ ಅಂತ ಇಟ್ಕೊಳ್ಳೋಣ. ನೆಕ್ಸ್ಟ್ ಸೇವ್ ಅಂತ ಕೊಡಿ. ಈಗ ಸೇವ್ ಆಗಿದೆ. ಅದು ಟ್ರಾನ್ಸಾಕ್ಷನ್ ಅಲ್ಲಿ ಏನ್ ಮಾಡುತ್ತೆ, ಅದು ತೋರಿಸುತ್ತೆ ನಿಮ್ಗೆ. ಅಲ್ಲಿ ರಿಸೀವ್ಡ್, ಇಲ್ಲಿ ರಿಸೀವ್ಡ್ 30ನೇ ತಾರೀಕು ರಿಸೀವ್ಡ್ ಫ್ರಮ್ ಗೌರ್ಮೆಂಟ್. ಮಿಲ್ಸ್ ಅಲ್ಲಿ ರೈಸ್ ನ 80 kg ಅಷ್ಟು ನಾನು ಏನ್ ಮಾಡಿದ್ದೀನಿ, ರಿಸೀವ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಆಡ್ ಸ್ಟಾಕ್ ಮೇಲೆ ಕ್ಲಿಕ್ ಮಾಡಿ ಡೇಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದೇ ಡೇಟ್ ತಗೋತೀನಿ, ಗೌರ್ಮೆಂಟ್ ತಗೊಂಡೆ ನಾನು. ಸೇಮ್ ಮಿಲ್ಸ್ ತಗೊಂಡೆ. ರೈಸ್ ಬದಲು ನಾನು ಏನ್ ಮಾಡಿದ್ದೀನಿ, ಆಯಿಲ್ ತಗೋತೀನಿ. ಆಯಿಲ್ ನಾವು ಐಟಮ್ ನ ಆಡ್ ಮಾಡ್ಬೇಕಾದ್ರೆ ನೋ ಗ್ರೂಪ್ ಐಟಮ್ ಅಂತ ನಾವು ಆಡ್ ಮಾಡಿದ್ವಿ, ಹಂಗಾಗಿ ಇಲ್ಲಿ ನೋ ಗ್ರೂಪ್ ಅಂತಾನೆ ತೋರಿಸುತ್ತೆ. ಕ್ವಾಂಟಿಟಿ ಒಂದು 20 kg, ಇದು ಕಾಮನ್ kg ಅಂತ ಇದೆ. ಸೇವ್ ಅಂತ ಕೊಡಿ. ಆಡ್ ಆಯ್ತು. ಇಲ್ಲಿ ತೋರಿಸುತ್ತೆ ರಿಸೀವ್ಡ್ ಫ್ರಮ್ ಗೌರ್ಮೆಂಟ್, ಏನೋ ಆಯಿಲ್ ನ ರಿಸೀವ್ ಮಾಡ್ಕೊಂಡಿದೀವಿ. ಎಷ್ಟು ಕ್ವಾಂಟಿಟಿ, 20 ಕ್ವಾಂಟಿಟಿ. ಇದು ನೋ ಗ್ರೂಪ್ ಅಂತ ಇಲ್ಲಿ ಏನೋ ಬ್ಲಾಂಕ್ ತೋರಿಸುತ್ತೆ ಇದು ಅಲ್ಲಿ. ಮತ್ತೆ ನಾನು ಒಂದು 20 kg ನ ಬೇರೆ ಸ್ಕೂಲ್ಗೆ ಟ್ರಾನ್ಸ್ಫರ್ ಮಾಡಬೇಕು ರೈಸ್ ನ. ಅದು ಹೇಗಪ್ಪ ಅಂತ ಹೇಳಿದ್ರೆ, ಆಡ್ ಸ್ಟಾಕ್ ಮೇಲೆ ಕ್ಲಿಕ್ ಮಾಡಿ ಡೇಟ್, ಇವತ್ತು ಡೇಟೇ ಹಾಕ್ತೀನಿ ನಾನು. ಟ್ರಾನ್ಸ್ಫರ್ ಟು ಸ್ಕೂಲ್ ಸೆಲೆಕ್ಟ್ ಮಾಡಿ, ಯಾವ ಸ್ಕೂಲ್ಗೆ ನೀವು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀರಾ. LPS XYZ ನನಗೆ ಗೊತ್ತಿಲ್ಲ ಈ ಸ್ಕೂಲ್ಗೆ ನಾನು ಕಳಿಸ್ತಾ ಇದ್ದೀನಿ ಅಂತ. ಏನ್ ನಾನು ಕಳಿಸ್ತಾ ಇದ್ದೀನಿ, ರೈಸ್. ಯಾವ ತರಗತಿಯಿಂದ ಕಳಿಸ್ತಾ ಇದ್ದೀರಾ ಅಂತ. 1 to 5th ಗ್ರೂಪ್ ಇಂದ, ತರಗತಿ ಅಲ್ಲ ಗ್ರೂಪ್ ಇಂದ ಕಳಿಸ್ತಾ ಇದ್ದೀನಿ. ಎಷ್ಟು, 20 kg ಅವ್ರು ಕೇಳಿದ್ದಾರೆ, 20 kg. ಸೇವ್ ಅಂತ ಕೊಟ್ರೆ ಟ್ರಾನ್ಸ್ಫರ್ ಆಯ್ತು, ಅಂದ್ರೆ ಕಂಪ್ಲೀಟ್ ಆಗಿ ಅದು ಹೊರಟೋದು. ಬೇಕಾದ್ರೆ ನಾನು ಇದ್ರಲ್ಲಿ ತೋರಿಸ್ತೀನಿ ನೋಡಿ, ಇವಾಗ ಸ್ಟಾಕ್ಸ್ ಅಲ್ಲಿ ಫುಲ್ ಡೀಟೇಲ್ಸ್ ಸಿಗುತ್ತೆ ನಿಮ್ಗೆ. 1 to 5th 80 kg ಇದ್ದಿದ್ದು ನಾನು ತಗೊಂಡಿದ್ದು, ಅದರಲ್ಲಿ 60 kg ಇದೆ. ಯಾಕಪ್ಪ 60 kg ಇದೆ ಅಂದ್ರೆ 20 kg ನಾವು ಬೇರೆ ಶಾಲೆಗೆ ಕೊಟ್ಟಿದ್ದೀವಿ, ಹಂಗಾಗಿ 80 kg ಅಲ್ಲಿ 20 kg ಹೋಗಿ 60 kg ತೋರಿಸ್ತಾ ಇದೆ. ನೋಡ್ಬೇಕು ಟ್ರಾನ್ಸಾಕ್ಷನ್ ಅಲ್ಲಿ ನೋಡಿದ್ರೆ, ಇಲ್ಲಿ ನೋಡಿ 80 kg ನಾನು ತಗೊಂಡಿದ್ದು 30ನೇ ತಾರೀಕು, ಮತ್ತೆ 20 kg ಟ್ರಾನ್ಸ್ಫರ್ ಮಾಡಿದ್ದೀನಿ.
13. ಮತ್ತೇನೋ ಸ್ವಲ್ಪ ನೋಡೋಣ, ಮತ್ತೆ ರಿಸೀವ್ ಮಾಡ್ಕೋಣ ಆ ಶಾಲೆಯಿಂದನೇ. ಆಡ್ ಸ್ಟಾಕ್ ಅಂತ ಕ್ಲಿಕ್ ಮಾಡಿ ಸೇಮ್ ಇವತ್ತು ತಾರೀಕೆ ನಾನು ಕೊಡ್ತೀನಿ. ರಿಸೀವ್ಡ್ ಫ್ರಮ್ ಸ್ಕೂಲ್, ಯಾವ ಸ್ಕೂಲಿಂದ ರಿಸೀವ್ ಮಾಡ್ಕೊಂಡಿದ್ದೀನಿ? LPS XYZ. ಓಕೆ, ಮಿಲ್ಸ್ ಅಲ್ಲೇ ರೈಸ್ 1 to 5ಗೆ ಏನು ತಗೊಂಡೋಗಿರೋದನ್ನ ಸಾಲವನ್ನು ವಾಪಸ್ ಕೊಡ್ತಾ ಇದ್ದಾರೆ. ಅದು ರಿಸೀವ್ ಮಾಡ್ಕೊಂಡಿದ್ದೀನಿ ಸ್ಕೂಲಲ್ಲಿ. ಸೇವ್ ಅಂತ ಕೊಟ್ರೆ ನೋಡಿ, ಟ್ರಾನ್ಸಾಕ್ಷನ್ ಅಲ್ಲಿ ರಿಸೀವ್ಡ್ ಫ್ರಮ್ ಸ್ಕೂಲ್ ಅಂತ ಕೊಡುತ್ತೆ, ಯಾವ ಸ್ಕೂಲಿಂದ ಅಂತ ತೋರಿಸುತ್ತೆ. ಎಷ್ಟು ರಿಸೀವ್ 20 kg ರಿಸೀವ್ ಮಾಡ್ಕೊಂಡು ಕ್ಲಾಸ್ 1 to 5 ರಿಸೀವ್ ಮಾಡ್ಕೊಂಡಿದ್ದೀನಿ. ಸ್ಟಾಕ್ ಕೊಟ್ರೆ ಕ್ಲಾಸ್ 1 to 5ಗೆ ಅದು 80 kg ತೋರಿಸ್ಬೇಕು. ಸ್ಟಾಕ್ಸ್ ಅಲ್ಲಿ ನೋಡಿ 80 kg ತೋರಿಸ್ತಾ ಇದೆ ಅಲ್ಲಿ. ಈ ರೀತಿ ನಾವು ಸ್ಟಾಕ್ಸ್ ಅನ್ನ ನೀವು ಇದೇ ಅಂತ ಅಲ್ಲ, ಬೇರೆದ್ ಬೇಕಾದ್ರೆ ನೋಡಿ, ಬೇಕಾದ್ರೆ ಮಿಲ್ಸುವ ಐಟಮ್ಸ್ ತಗೊಳ್ಳೋಣ. ಲಾಸ್ಟ್ ಮಂತ್ ಸೆಲೆಕ್ಟ್ ಮಾಡ್ಕೊಂಡೆ 29 ಅಥವಾ 30 ರಿಸೀವ್ಡ್ ಫ್ರಮ್ ಗೌರ್ಮೆಂಟ್. ಮಿಲ್ಸ್ ಐಟಮ್ ತಗೋಣ. ಮಿಲ್ಕ್ ಪೌಡರ್ ಇದೆ ಅಥವಾ ಶುಗರ್ ಇದೆ, ನೋ ಗ್ರೂಪ್ ಐಟಮ್ ಅಲ್ಲೇ ಇದೆ. ಒಂದು 50 kg ಮಿಲ್ಕ್ ಪೌಡರ್ ರಿಸೀವ್ ಮಾಡ್ಕೊಂಡೆ ಗೌರ್ಮೆಂಟ್ ಇಂದ ಆ ಡೇಟ್ ಅಲ್ಲಿ. ಓಕೆ ಕೊಟ್ಟೆ. ನೋಡಿ ಇಲ್ಲಿ ಬಂದಿರುತ್ತೆ 30ನೇ ತಾರೀಕು ನಾನು ಮಿಲ್ಕ್ ಐಟಮ್ ಅಲ್ಲಿ ಮಿಲ್ಕ್ ಪೌಡರ್ನ 50 kg ನಾನು ರಿಸೀವ್ ಮಾಡ್ಕೊಂಡಿದ್ದೀನಿ. ಸ್ಟಾಕ್ಸ್ ಕರೆಂಟ್ ಸ್ಟಾಕ್ಸ್ ಅದು ತೋರಿಸುತ್ತೆ. ಅದು ಮಿಲ್ಕ್ ಪೌಡರ್ 50 kg ಇದೆ ಅಂತ ಹೇಳಿ. ನೆಕ್ಸ್ಟ್ ನಾವು ಅಟೆಂಡೆನ್ಸ್ ಹಾಕಿದಾಗ ಸ್ಟಾಕ್ ನ ಯಾವ ರೀತಿ ಚೆಕ್ ಮಾಡೋದು ಅನ್ನೋದನ್ನ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀವಿ. ಥ್ಯಾಂಕ್ ಯು.